ಹಾಗೆ ಶಿವಾಜಿ ಮಹಾರಾಜರು ತಮ್ಮ ವ್ಯಾಘ್ರನಖದಿಂದ ಅಫ್ಜಲ್ ಖಾನ್ ಅವರ ಹೊಟ್ಟೆಯನ್ನು ಸೀಳಿಬಿಡ್ತಾರೆ. ಅದಕ್ಕೆ ಅಫ್ಜಲ್ ಖಾನ್ ಅಲ್ಲೇ ಮರಣವನ್ನು ಹೊಂದ್ತಾರೆ. ನಾವಿವಾಗ ನಿಂತಿರುವಂತಹ ಸ್ಥಳ ಅಥವಾ ಈ ಒಂದು ಪ್ರದೇಶವನ್ನು ಅಫ್ಜಲ್ ಖಾನ್ನ ಟಕ್ಕೆ ಅಂತ ಕರೀತಾರೆ. ಆದಿಲ್ ಶಾ ಅವರ ಕಾಲದಲ್ಲಿ ಕೋಟೆಯ ಬಾರ್ಡರ್ಗಳಲ್ಲಿ ಸೇನಾ ನಾಯಕರನ್ನು ನೇಮಕ ಮಾಡ್ತಿದ್ರು. ಸೇನಾ ನಾಯಕರಿಗೆ ಅವರದೇ ಆದಂತಹ ಅರಮನೆ, ಅವರಿಗೆ ಅಂತಲೇ ಸಮಾಧಿ ಸ್ಥಳ ಮತ್ತು ಬಾವಿ ಎಲ್ಲ ಸೌಲಭ್ಯಗಳನ್ನು ಕೊಡಲಾಗ್ತಿತ್ತು. ಅಂತಂದರೆ ಒಬ್ಬ ರಾಜ ಹೊಂದಿರತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಸೇನಾಪತಿಯವರಿಗೆ ಕೊಡಲಾಗ್ತಿತ್ತು. ಇದು ಇತಿಹಾಸದಲ್ಲಿ ಒಬ್ಬ ಪ್ರಮುಖ ಸೇನಾಪತಿ ಆದಂತಹ ಅಫ್ಜಲ್ ಖಾನ್ ಅವರ ಸಮಾಧಿಯ ಸ್ಥಳ. ಈ ಒಂದು ಟಕ್ಕೆ ಅನ್ನುವಂಥ ಪ್ರದೇಶದಲ್ಲಿ ಆತನಿಗೆ ಅಂತಲೇ ಅರಮನೆ ಇತ್ತು. ಈಗ ಅಲ್ಪ ಸ್ವಲ್ಪ ಗೋಡೆಗಳು ಮಾತ್ರ ಕಾಣ್ತವೆ. ಈ ಪ್ರದೇಶಕ್ಕೆ ಅಫ್ಜಲ್ ಖಾನ್ನ ಸೇನಾ ನಾಯಕರಾಗಿರ್ತಾನೆ. ಅಫ್ಜಲ್ ಖಾನ್ ಅವರ ಬಗ್ಗೆ ಹೇಳೋದಾದರೆ, ಅಫ್ಜಲ್ ಖಾನ್ ಮತ್ತು ಶಿವಾಜಿ ಅವರ ವಿರುದ್ಧ ಒಂದು ಯುದ್ಧ ಆಗುತ್ತೆ. ಶಿವಾಜಿ ಮಹಾರಾಜರು ತಮ್ಮ ಪ್ರದೇಶವನ್ನು ಎಕ್ಸ್ಟೆಂಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆದಿಲ್ ಶಾಹಿಗಳು ಅವರಿಗೆ ನಿರಂತರವಾಗಿ ಅಡೆತಡೆಗಳನ್ನು ಹಾಕ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಆದಿಲ್ ಶಾಹಿಯವರ ಕೆಲವೊಂದಿಷ್ಟು ಪ್ರದೇಶವನ್ನು ಆ ಒಂದು ಮಹಾರಾಜರಾಗಿರ್ತಕ್ಕಂಥ ಶಿವಾಜಿಯವರು ವಶಪಡಿಸಿಕೊಂಡಿರ್ತಾರೆ. ಅದಕ್ಕೆ ಎರಡನೇ ಆದಿಲ್ ಶಾ ಅವರು ಒಬ್ಬ ಪ್ರಬಲ ಸೇನಾ ನಾಯಕನಾಗಿರ್ತಕ್ಕಂಥ ಅಫ್ಜಲ್ ಖಾನನನ್ನು ಶಿವಾಜಿಯ ವಿರುದ್ಧ ಯುದ್ಧಕ್ಕೆ ಕಳಿಸ್ತಾರೆ. ಯುದ್ಧಕ್ಕೆ ಹೋಗಬೇಕಾದ್ರೆ ಸೈನ್ಯದ ತಯಾರಿ ಹೇಗಿರ್ತಿತ್ತು ಅಂತಂದರೆ, ಒಂದು ಸಲ ಆಸ್ಥಾನದಲ್ಲಿ ಅಂತಂದರೆ ದರ್ಬಾರದಲ್ಲಿ ಏನಪ್ಪ ಅಂದರೆ ಅಫ್ಜಲ್ ಖಾನ್ ಶಿವಾಜಿ ವಿರುದ್ಧ ಯುದ್ಧಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಅಫ್ಜಲ್ ಖಾನ್ ಅವರು 1 ತಿಂಗಳು 2 ತಿಂಗಳು ಟೈಮನ್ನು ತಗೊಂಡು ಸೈನ್ಯವನ್ನು ರೆಡಿ ಮಾಡಿಕೊಂಡು ನಂತರ ಯುದ್ಧಕ್ಕೆ ಹೋಗಬೇಕಾಗಿತ್ತು. ಅದರ ಪೂರ್ವದಲ್ಲಿ ಹೇಗಿತ್ತಂದ್ರೆ, ರಾಜರು ತಮ್ಮ ಸಮಾಧಿಯ ಸ್ಥಳಗಳನ್ನು ತಾವೇ ನಿರ್ಮಿಸಿಕೊಳ್ತಿದ್ರು. ಇಬ್ರಾಹಿಂ ರೋಜಾ ಇರ್ಬೋದು, ಗೋಲ್ ಗುಂಬಜ್ ಇರ್ಬೋದು, ಇವೆಲ್ಲವನ್ನು ರಾಜರು ಸಾಯೋಕ್ಕಿಂತ ಪೂರ್ವದಲ್ಲೇ ನಿರ್ಮಾಣ ಮಾಡಿಕೊಂಡಿದ್ದರು. ಅದೇ ರೀತಿಯಾಗಿ ಅಫ್ಜಲ್ ಖಾನ್ ಅವರು ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ತಮ್ಮ ಸಮಾಧಿಯ ಸ್ಥಳವನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಆ ಸ್ಥಳವೇ ಇದು. ನೀವಿಲ್ಲಿ ನೋಡ್ತಾ ಇದ್ದೀರಾ ಅಫ್ಜಲ್ ಖಾನ್ ಅವರ ಸಮಾಧಿಯ ಸ್ಥಳ. ಆದರೆ ಅವರ ಸಮಾಧಿ ಇಲ್ಲಿ ಮಾಡಿಲ್ಲ. ಯಾಕಂತಂದರೆ ಅಫ್ಜಲ್ ಖಾನ್ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಸಮಾಧಿಯ ಸ್ಥಳವನ್ನು ಕಟ್ಕೊಂಡಿರ್ತಾರೆ. ನಂತರ ಶಿವಾಜಿ ಮಹಾರಾಜರ ವಿರುದ್ಧ ಯುದ್ಧಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಶಿವಾಜಿ ಅವರ ವಿರುದ್ಧ ಗೆಲ್ಲೋದಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂತಂದರೆ ಶಿವಾಜಿ ಮಹಾರಾಜರು ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಳಸ್ತಿದ್ರು. ಅದಕ್ಕೆ ಅಫ್ಜಲ್ ಖಾನ್ ಏನು ಅಂದ್ಕೊಂಡಿರ್ತಾರೆ, ಹೇಗಾದರೂ ಮಾಡಿ ಶಿವಾಜಿಯನ್ನು ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡಿ ಒಂದು ಒಪ್ಪಂದವನ್ನು ಮಾಡೋದಕ್ಕೆ ಶಿವಾಜಿಯವರ ಹತ್ರ ಒಂದು ಸೀಕ್ರೆಟ್ ಚಾಕುವನ್ನು ತಗೊಂಡು ಹೋಗ್ತಾರೆ. ಶಿವಾಜಿಯವರಿಗೆ ಇದೆಲ್ಲ ಗೊತ್ತಾಗಿರುತ್ತೆ, ಈ ಅಫ್ಜಲ್ ಖಾನ್ ಮೋಸ ಮಾಡ್ತಾನೆ ಅಂತ. ಅದಕ್ಕೆ ಅವರು ಕೂಡ ತಮ್ಮ ಕೈಯಲ್ಲಿ ವ್ಯಾಘ್ರನಖವನ್ನು ಧರಿಸ್ಕೊಂಡು, ಅಂತಂದರೆ ಹುಲಿಯ ಉಗ್ರನ ಧರಿಸ್ಕೊಂಡು ಬಂದಿರ್ತಾರೆ. ಯಾವಾಗ ಅಫ್ಜಲ್ ಖಾನ್ ಶಿವಾಜಿ ಮಹಾರಾಜರನ್ನು ತಪ್ಪಿಕೊಳ್ಳೋದಕ್ಕೆ ಹೋಗ್ತಾರೋ ಆಗ ಅಫ್ಜಲ್ ಖಾನ್ ಹಿಂದ್ಗಡೆ ಬೆನ್ನಿನಲ್ಲಿ ಏನಪ್ಪ ಅಂದರೆ ಚಾಕುವನ್ನು ಚುಚ್ಚೋದಕ್ಕೆ ನೋಡ್ತಾರೆ. ಆದರೆ ಶಿವಾಜಿ ಅವರು ಕಬ್ಬಿಣದ ವಸ್ತ್ರವನ್ನು ಧರಿಸಿರೋದ್ರಿಂದ ಅದು ಅವರು ಸಾಯಲ್ಲ. ಆಗ ಶಿವಾಜಿ ಮಹಾರಾಜರು ತಮ್ಮ ವ್ಯಾಘ್ರನಖದಿಂದ ಅಫ್ಜಲ್ ಖಾನ್ ಅವರ ಹೊಟ್ಟೆಯನ್ನು ಸೀಳಿಬಿಡ್ತಾರೆ. ಅದಕ್ಕೆ ಅಫ್ಜಲ್ ಖಾನ್ ಅಲ್ಲೇ ಮರಣವನ್ನು ಹೊಂದ್ತಾರೆ. ಈ ಎಲ್ಲ ಘಟನೆ ನಡೆದಿದ್ದು ಪುರಂದರಗಢದ ವಾಹಿ ಅನ್ನುವಂತಹ ಒಂದು ಜಾಗದಲ್ಲಿ, ಅದು ಶಿವಾಜಿಯವರ ಸಾಮ್ರಾಜ್ಯದಲ್ಲಿ. ಅದಕ್ಕೆ ಅವರ ನಿಜವಾದ ಶರೀರವನ್ನು, ಅಂತಂದರೆ ಅವರ ಶರೀರ ಏನಿದೆ ಅಲ್ಲ ಅದು ಸಮಾಧಿ ಅಲ್ಲೇ ಇದೆ. ಅಫ್ಜಲ್ ಖಾನ್ರು ತಮಗೋಸ್ಕರ ಕಟ್ಟಿರುವಂತಹ ಸಮಾಧಿ ಸ್ಥಳ ಏನಪ್ಪ ಅಂದರೆ ಇಲ್ಲೇ ಇದೆ. ಆ್ಯಕ್ಚುಲಿ ಇದನ್ನು ಇಂಗ್ಲೀಷಲ್ಲಿ ಕೆನೋಟಾಪ್ ಅಂತ ಕರೀತಾರೆ. ಅಂತಂದರೆ ಸಾಯೋಕ್ಕಿಂತ ಮುಂಚೆ ತಮಗೋಸ್ಕರ ತಾವು ಕಟ್ಟಿಕೊಂಡಂತಹ ಒಂದು ಸಮಾಧಿ ಅಂತ. ಬಟ್ ಅಸಲಿಗೆ ಅಫ್ಜಲ್ ಖಾನ್ ಅವರ ದೇಹ ಇಲ್ಲಿಲ್ಲ. ಮತ್ತು ಆ ಒಂದು ಸೈಡಲ್ಲಿ ಇರ್ತಕ್ಕಂಥದ್ದು ಅವರ ಒಂದು ಗುರುಗಳ ಸಮಾಧಿ ಇರ್ಬೋದು ಅಥವಾ ಅವರ ಒಂದು ಫ್ಯಾಮಿಲಿಯ ಸಮಾಧಿ ಇರ್ಬೋದು. ಬಟ್ ನಮಗೆ ಗೊತ್ತಿಲ್ಲ ಪರ್ಫೆಕ್ಟಾಗಿ ಇದು ಇವರದೇ ಅನ್ನುವಂತಹ ಒಂದು ದಾಖಲೆ ಯಾವುದೂ ಇಲ್ಲ. ಇದು ಇವರದೇ ಅನ್ನುವಂತಹ ಒಂದು ದಾಖಲೆ ಇಲ್ಲ. ಅವರ ಗುರುಗಳ ಸಮಾಧಿನೇ ಇರ್ಬೋದು ಅಂತ. ಬಟ್ ಅವರ ಒಂದು ಸಂಬಂಧಿಕರ ಸಮಾಧಿ ಇರಬಹುದು ಅನ್ನುವಂಥದ್ದು ಏನಪ್ಪ ಅಂದರೆ ಒಂದು ವ್ಯಾಖ್ಯೆ ಇದೆ. ಮತ್ತು ಈ ಕಡೆ ಒಂಥರ ಫೌಂಟೇನನ್ನು ನಿರ್ಮಾಣ ಮಾಡಿರೋದನ್ನು ನಾವಿಲ್ಲಿ ನೋಡ್ಬೋದು. ಇದು ಅವರ ಪ್ರಾರ್ಥನಾ ಮಂದಿರ. ಒಂದು ಸಮಾಧಿ ಸ್ಥಳ ಕಟ್ಟಬೇಕಾದ್ರೆ ಮುಂಚೆನೇ ಅಫ್ಜಲ್ ಖಾನ್ ಅವರೇ ಕಟ್ಟಿಸಿರ್ತಾರೆ ಇದನ್ನು. ಅದಕ್ಕಾಗಿ ಆ ಒಂದು ಸಮಾಧಿ ಸ್ಥಳದಲ್ಲಿ ಏನೇನು ಇರಬೇಕು ಅನ್ನುವಂಥದ್ದು ಏನಪ್ಪ ಅಂದರೆ ಅವರು ಮೊದಲೇ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತಾರೆ. ಪ್ಲ್ಯಾನಿಂಗ್ ಮಾಡಿಕೊಂಡು ಈ ಒಂದು ಸಮಾಧಿ ಸ್ಥಳಗಳನ್ನು ಕಟ್ತಾರೆ. ಬೇರೆ ಬೇರೆ ಸಮಾಧಿ ಸ್ಥಳಗಳನ್ನು ನೀವು ನೋಡ್ಬೋದು, ಅವುಗಳನ್ನು ಕೂಡ ಇದೇ ರೀತಿ ಕಟ್ಟಿರ್ತಾರೆ. ಇಲ್ಲಿ ಪ್ರಮುಖವಾಗಿ 3 ಪಾರ್ಟ್ಸ್ಗಳನ್ನು ನಾವು ಗುರುತಿಸ್ತೀವಿ. ಫಸ್ಟಿಗೆ ಒಂದು, ಸೆಕೆಂಡಲ್ಲಿ ಫೌಂಟೇನ್, ಮತ್ತು ಆ ಕಡೆ ಲಾಸ್ಟಲ್ಲಿ ಇರುವಂಥದ್ದು ಒಂದು ಈ ಒಂದು ಪ್ರೇಯರ್ ಹಾಲನ್ನು ನಾವು ನೋಡ್ಬೋದು, ಪ್ರೇಯರ್ ಮಾಡುವಂಥದ್ದು. ಈ ಒಂದು ಪ್ಲೇಸ್ ಏನಿದೆಯಲ್ಲ, ಇದು ಒಂದು ಕಟ್ಟಡವನ್ನು ಕಟ್ಟಿರುವಂಥದ್ದು ಕೂಡ ಇಂಡೋ ಇಸ್ಲಾಮಿಕ್ ಸ್ಟ್ರಕ್ಚರಲ್ಲಿ ಒಂದು ಶೈಲಿಯಲ್ಲಿ ಕಟ್ಟಿರುವಂತಹ ಒಂದು ಕಟ್ಟಡ ಇದು. ಇಲ್ಲಿ ಒಳಗಡೆ ಏನಪ್ಪ ಅಂದರೆ ಬೆಳಕು ಬರಬೇಕು ಅಂತ ಹೇಳಿಕೆಸಿಂದು ಒಂದು ಕಿಟಕಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆ ಕಾಲದಲ್ಲಿ ಲೈಟ್ ಇರಲಿಲ್ಲ, ಅದಕ್ಕೆ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿರೋದನ್ನು ನಾವಿಲ್ಲಿ ನೋಡ್ಬೋದು.
ಹೊರಗಡೆನೂ ಕೂಡ ಇದೇ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ನೋಡಿ ಯಾವ ಥರ ಇದೆ. ಈ ಒಂದು ಪೇಂಟ್ ಮಾಡಿದಾರಲ್ಲ, ಈ ಒಂದು ಪೇಂಟ್ ಒಂದೇ ನಾವು ಈಗ ಮಾಡ್ತಿರೋಲ್ಲ ಆ ಥರ ಪೇಂಟ್ ಅಲ್ಲ, ಇದು ಬೇರೆ ಥರನೇ ಇದೆ. ಈ ಪೇಂಟ್ ಏನಪ್ಪ ಅಂದರೆ ಮೊದಲಿಗೆ ಪ್ಲಾಸ್ಟರ್ ಮಾಡಿಕೊಂಡು ಆನಂತರ ಒಂದು ಯಾವುದೋ ಲೇಯರ್ ಹಾಕ್ತಾರಂತೆ, ಅದರ ಮೇಲೆ ಈ ಒಂದು ಲೇಯರನ್ನು ಹಾಕ್ತಾರೆ ಅಂತ ಹೇಳಲಾಗತ್ತೆ. ಅದಕ್ಕೆ ಈ ಒಂದು ಪೇಂಟ್ ಕೂಡ ಬಹಳಷ್ಟು ವರ್ಷಗಳ ಕಾಲ ಏನಪ್ಪ ಅಂದರೆ ಪೇಂಟ್ ಕೂಡ ಬಾಳಿಕೆಗೆ ಬರ್ತದೆ. ಮೇಲ್ಗಡೆ ಇರ್ತಕ್ಕಂಥ ಡಿಸೈನನ್ನು ನೋಡ್ಬೋದು, ಅಲ್ಲಿ ಆ ಒಂದು ಡಿಸೈನನ್ನು ಕೂಡ ಕೈಯಿಂದಲೇ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ. ಕೈಯಿಂದ ಮಾಡಿರುವಂಥ ಡಿಸೈನ್ ನೋಡಿ. ಈಗೇನು ಮಾಡ್ತಾರೆ, ನಮ್ಮ ಒಂದು ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡುವಂಥ ಈ ಒಂದು ನಮ್ಮ ಕಾಲದಲ್ಲಿ ಏನು ಮಾಡ್ತಾರೆ, ನಿಮ್ಮ ಮಷಿನಲ್ಲಿ ಎಲ್ಲ ತಯಾರು ಮಾಡ್ಕೊಂಡಿರ್ತಾರೆ. ಬಟ್ ಇದನ್ನು ಮಾಡಿರುವಂಥದ್ದು ಕೈಲೇ. ಇಲ್ಲಿ ಒಂದು ಫೌಂಟೇನ್ ನೋಡ್ಬೋದು, ಇದರಲ್ಲಿ ನೀರಿರುತ್ತೆ. ಆ ಕಾಲದಲ್ಲಿ ನೀರು ಇರ್ತಿತ್ತು ಇಲ್ಲಿ. ಈಗೆಲ್ಲ ಬೀಳುವಂಥ ಹಂತದಲ್ಲಿದೆ. ಭಾಳಷ್ಟು ವರ್ಷ ಆಯಿತು, 400 ವರ್ಷ ಆಗಿರ್ಬೇಕು. 400 ವರ್ಷಕ್ಕಿಂತ ಭಾಳ ಆಗಿದೆ. ಅದಕ್ಕೆ ಈ ಒಂದು ಬೀಳುವಂಥದ್ದಲ್ಲಿ ಇರ್ತಕ್ಕಂಥ ಒಂದು ಫೌಂಟೇನ್ ಇದೆ. ಈ ಒಳಗಡೆ ನಡಬರ್ಕಲ್ಲಿ ಒಂದು ಇದೇನು ಏನು ಅಂತಾರಲ್ಲ, ಅದು ಫೌಂಟೇನ್ ಥರ ನಡಬರ್ಕಲ್ಲಿ ನಿರ್ಮಾಣ ಮಾಡಿರ್ತಾರಲ್ಲ, ಅದರ ಮುಖಾಂತರ ನೀರು ಬರುತ್ತೆ. ಅದು ಒಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಸೊ ಆ ಒಂದು ವ್ಯವಸ್ಥೆ ಇಲ್ಲಿತ್ತು. ಬಟ್ ಈಗ ಅದನ್ನೆಲ್ಲ ಒಡೆದಾಗಿದೆ. ಅದು ಒಡೆದಾಕಿದಾರೋ ಅದು ತಂತಾನೆ ಬಿದ್ದಿದ್ದೋ ಗೊತ್ತಿಲ್ಲ. 400 ವರ್ಷ ಆದ ನಂತರ ಎಲ್ಲಿರುತ್ತೆ. ಬಟ್ ಚೆನ್ನಾಗಿರುವಂತಹ ಸ್ಥಳ ಈ ಒಂದು ಅಫ್ಜಲ್ ಖಾನ್ ಅವರ ಟೆಕ್ಕೆ ಪ್ರದೇಶದಲ್ಲಿ ಇರ್ತಕ್ಕಂಥ ಅವರ ಒಂದು ಸಮಾಧಿಯ ಸ್ಥಳ. ಒಬ್ಬ ಪ್ರಬಲ ಸೇನಾ ನಾಯಕನಾಗಿದ್ದ ಅಫ್ಜಲ್ ಖಾನ ಶಿವಾಜಿ ವಿರುದ್ಧ ಮೋಸ ಮಾಡಿ ತಾನೇ ಸೋತುಬಿಟ್ಟ. ಅಂದರೆ ಶಿವಾಜಿಯವರಿಗೆ ಮೋಸ ಮಾಡೋಕ್ಕೆ ಹೋಗಿದ್ದ, ಬಟ್ ಲಾಸ್ಟಿಗೆ ತಾನೇ ಸೋತ. ಯಾವ ರೀತಿ ಸೋತ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಅದಕ್ಕೆ ಅಫ್ಜಲ್ ಖಾನ್ ಅವರ ಸಮಾಧಿಯ ಸ್ಥಳವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಇರ್ತಕ್ಕಂಥದ್ದು ಬಿಜಾಪುರದಲ್ಲಿ, ಪ್ರಸ್ತುತವಾಗಿ ಬಿಜಾಪುರದಲ್ಲಿ ಇರ್ತಕ್ಕಂಥದ್ದು ಅಫ್ಜಲ್ ಖಾನ್ನ ಟೆಕ್ಕೆ ಅನ್ನುವಂತಹ ಪ್ರದೇಶದಲ್ಲಿ ಈ ಒಂದು ಸ್ಥಳವನ್ನು ನಾವು ನೋಡ್ಬೋದು. ಹೊರಗಡೆಯಲ್ಲಿ ಏನಿದೆ ಅಂತಂದರೆ, ಹೊರಗಡೆ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಈ ಒಂದು ಅಫ್ಜಲ್ ಖಾನ್ ಅವರ ಅರಮನೆ ಇರ್ಬೋದು, ಅವರದ್ದೇ ಆದಂತಹ ಕೆಲವೊಂದಿಷ್ಟು ಕಟ್ಟಡಗಳು, ಇನ್ನೂ ಕೆಲವೊಂದಿಷ್ಟು ಕಟ್ಟಡಗಳು ಇದ್ದವು, ಬಹಳಷ್ಟು ಕಟ್ಟಡಗಳು ಇದ್ದವು. ಬಟ್ ಇವಾಗ ಅವುಗಳನ್ನು ಏನು ಮಾಡಿದ್ದಾರೆ, ಅವು ಬಿದ್ದೋಗಿದ್ದಾವೆ. ಭಾಳಷ್ಟು ವರ್ಷ ಆಯ್ತಲ್ಲ, 400-500 ವರ್ಷ ಆಯಿತು. ಸೊ ಆ ಒಂದು ಕಾರಣದಿಂದ ಬಿದ್ದೋಗಿದ್ದಾವೆ ಆ ಒಂದು ಕಟ್ಟಡಗಳು. ಬಿದ್ದೋಗಿರುವಂಥ ಕಟ್ಟಡಗಳು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅವುಗಳು ಏನಿತ್ತು ಇದು ಅಂತ ನಮಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಕೋಟೆಗೋಡೆನೇ ಇರ್ಬೋದು, ಅಥವಾ ಅವರ ಒಂದು ಸಮಾಧಿಯ ಸ್ಥಳ ಇರ್ಬೋದು, ಅವರು ಬೇರೆಯವರು. ಅಂದರೆ ಈ ಒಂದು ಸೇನಾ ನಾಯಕರು ಭಾಳಷ್ಟು ಜನ ಇದ್ದಿರಲ್ಲ. ಅಫ್ಜಲ್ ಖಾನ್ ಒಬ್ಬನೇ ಸೇನಾ ನಾಯಕನಲ್ಲ, ಬೇರೆ ಒಂದು ಸೇನಾ ನಾಯಕರಿದ್ದರು, ಭಾಳಷ್ಟು ಸೇನಾ ನಾಯಕರಿದ್ದರು.